ಇಂಡಿಗೋ ವಿಮಾನ ಹಾರಾಟ ಸ್ಥಗಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇಂಡಿಗೋ ಏರ್ಲೈನ್ಸ್ಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಡಿಜಿಸಿಎಯಿಂದ ಇಂಡಿಗೋ ಸಿಇಒಗೆ ಈ ನೋಟಿಸ್ ಅನ್ನ ಕೊಟ್ಟಿರೋದು. ವಿಮಾನಗಳು ಏಕಾಏಕಿ ರದ್ದಾಗೋಕೆ ಕಾರಣ ಏನು, ಪ್ರಯಾಣಿಕರಿಗೆ ತೊಂದರೆ ಉಂಟಾಗೋಕೆ ಈ ಕಾರಣ ಏನು, ಮುಂದಿನ 24 ಗಂಟೆಯೊಳಗೆ ಉತ್ತರ ಕೊಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ ಡಿಜಿಸಿಎ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಇದೀಗ ವ್ಯತ್ಯಯ ಆಗಿದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕಾರಣ ಕೇಳಿ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಡಿಜಿಸಿಎಯಿಂದ ಇಂಡಿಗೋ ಸಿಇಒಗೆ ಈ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸದ್ಯ ದೇಶಾದ್ಯಂತ ಸತತ 5ನೇ ದಿನವೂ ಇಂಡಿಗೋ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಹೀಗಾಗಿ ದೇಶಾದ್ಯಂತ ಪ್ರಯಾಣಿಕರು ಪರದಾಡ್ತಿದ್ದಾರೆ. ತಮ್ಮ ಲಗೇಜ್ ಹಾಗೂ ಟಿಕೆಟ್ ರೀಫಂಡ್ಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಸಿ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ಇದೀಗ ಇಂಡಿಗೋ ಏರ್ಲೈನ್ಸ್ ಯಾವ ರೀತಿ ವಿಮಾನ ಸಂಚಾರ ಸ್ಥಗಿತ ಆಗಿ ಜನರಿಗೆ ತೊಂದರೆ ಆಗ್ತಿದೆ ಅನ್ನೋದನ್ನ ನೋಡ್ತಾನೆ ಇದ್ದೀವಿ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋದು. ನೋಟಿಸ್ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ? ಅರ್ಪಿತಾ, ಕಳೆದ 5 ದಿನಗಳಿಂದ ಇಂಡಿಗೋ ಏರ್ಲೈನ್ಸ್ ನಲ್ಲಾದಂತಹ ಸಮಸ್ಯೆಗಳಿಂದಾಗಿ 1500ಕ್ಕೂ ಹೆಚ್ಚು ಫ್ಲೈಟ್ಗಳು ರದ್ದಾಗಿರುವಂತದ್ದು. ಇದರಿಂದ ದೇಶಾದ್ಯಂತ ಸಮಸ್ಯೆಗಳಾಗಿತ್ತು. ಜನರು ಪರದಾಡುವಂತ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಮತ್ತೊಂದು ಕಡೆ ಏರ್ ಟಿಕೆಟ್ಗಳ ರೇಟ್ ಕೂಡ ಏನು ಹೆಚ್ಚಾಗಿದ್ದಂತ ಹಿನ್ನೆಲೆಯಲ್ಲಿ ಜನರು ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಎದುರಿಸಿದ್ರು. ಇನ್ನು ಕೂಡ ಮುಂದಿನ 4-5 ದಿನಗಳ ಕಾಲ ಇದೇ ಪರಿಸ್ಥಿತಿ ಇರುವಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಏನು ಏರ್ ಇಂಡಿಯಾದ ಸಿಇಒಗೆ ನೋಟಿಸ್ ಅನ್ನ ಜಾರಿ ಮಾಡುವಂತ ಕೆಲಸವನ್ನ ಡಿಜಿಸಿಎ ಮಾಡಿರುವಂತದ್ದು. ಮುಖ್ಯವಾಗಿ ಈಗ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾರಣ ಕೇಳುವಂತ ಕೆಲಸವನ್ನ ಡಿಜಿಸಿಎ ಮಾಡಿರುವಂತದ್ದು. ಈ ಸಮಸ್ಯೆಗಳಿಗೆ ಕಾರಣ ಏನು ಮತ್ತೆ ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬಹುದು, ಮತ್ತೆ ಜನರಿಗೆ ಆಗಿರುವಂತಹ ಅನಾನುಕೂಲದಿಂದಾಗಿ ನಿಮ್ಮ ಮೇಲೆ ಕ್ರಮ ಯಾಕೆ ಜರುಗಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಇಟ್ಕೊಂಡು ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆ ನೋಟಿಸ್ಗೆ ಈಗ ಏರ್ ಇಂಡಿಯಾದ ಸಿಇಒ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಅರ್ಪಿತಾ, ಧನ್ಯವಾದ ಶಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.